ಎದುರಿರುವಂತ ಗ್ಯಾಸ್ ಟ್ರಬಲ್ ನ ನಡುವೆ ಈಗ ಜನರಿಗೆ ನೀರಿಗಾಗಿ ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಚಾಮುಂಡಿನಗರದಲ್ಲಿ ಕುಡಿಯೋ ನೀರಿಗೆ ದೈನಂದಿನ ಚಟುವಟಿಕೆಗೆ ಜನ ಎಷ್ಟು ಪರಿತಪಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ನೀರಿಗಾಗಿ ಹುಡುಕೊಂಡು ಹೋಗ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆಯಲ್ಲಿ ಗ್ಯಾಸ್ ಅಭಾವ ಎದುರಾಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನೀರಿನ ಅಭಾವ ಶುರುವಾಗ್ತಾ ಇದೆ. ಬೇಸಿಗೆ ಹತ್ತಿರ ಆಗ್ತಾ ಇದ್ದಂತೆ ರಾಜಾಜಿನಗರದ ಚಾಮುಂಡಿನಗರದಲ್ಲಿ ನೀರಿನ ಅಭಾವ ಕಾಡ್ತಾ ಇರುವಂತದ್ದು. ದಿನನಿತ್ಯ ಕುಡಿಯುವ ನೀರಿಗೂ ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಚಾಮುಂಡಿನಗರದಲ್ಲಿದ್ದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿನ ನಿವಾಸಿಗಳು ದಿನನಿತ್ಯ ನೀರನ್ನ ಟ್ಯಾಂಕರ್ ಮೂಲಕ ಅಥವಾ ಬಂದಿರುವಂತಹ ನೀರೇನಿದೆ ಅದನ್ನ ದೊಡ್ಡ ದೊಡ್ಡ ಟ್ಯಾಂಕ್ ಮೂಲಕ ಸಂಗ್ರಹಿಸಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 3 ದಿವಸಕ್ಕೆ ಒಂದು ಬಾರಿಯಂತೆ ನೀರು ಬರ್ತಾ ಇದೆ. ಅದರ ಜೊತೆಗೆ ಮಧ್ಯರಾತ್ರಿಯ ಹೊತ್ತಿಗೆ ನೀರನ್ನ ಬಿಡಬ್ಲ್ಯೂಎಸ್ಎಸ್ಪಿ ಬಿಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀರನ್ನ ಹಿಡಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಬರುವಂತಹ ನೀರನ್ನ ಸದುಪಯೋಗ ಪಡ್ಕೊಳ್ಳಿಕ್ಕೂ ಕೂಡ ಇಲ್ಲಿನ ನಿವಾಸಿಗಳಿಗೆ ಕಷ್ಟ ಆಗ್ತಾ ಇರುವಂತದ್ದು. 3 ದಿವಸಕ್ಕೊಂದು ಬಾರಿಯಂತೆ ಬರುವಂತಹ ನೀರೇನಿದೆ ಅದರಲ್ಲಿ ಜೀವನವೇ ನಡೆಸೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿ ಸದ್ಯ ಇಲ್ಲಿನ ನಿವಾಸಿಗಳಿಗೆ ಬಂದು ತಲುಪಿದೆ. ಎಷ್ಟೇ ನೀರನ್ನ ಸಂಗ್ರಹಿಸಿಟ್ರು ಕೂಡ ಒಂದು ದಿವಸದ ಬಳಕೆಗೆ ಮಾತ್ರ ಸಾಕಾಗುತ್ತೆ. ಅದಾದ ಬಳಿಕ ನೀರಿನ ಅಭಾವ ಕಾಡಲು ಶುರುವಾಗುತ್ತೆ. ಮತ್ತೆ ಯಾವಾಗ ನೀರು ಬರುತ್ತೆ ಅನ್ನುವಂತಹ ಸ್ಥಿತಿಯಲ್ಲೇ ಜನ ಕಾಯುವಂತಹ ಸ್ಥಿತಿ ಕೂಡ ಇಲ್ಲಿ ಎದುರಾಗಿರುವಂತದ್ದು. ಬಟ್ಟೆ ಒಗಿಲಿಕ್ಕಾಗಿರ್ಬೋದು, ಪಾತ್ರೆ ತೊಳಿಲಿಕ್ಕಾಗಿರ್ಬೋದು, ಅದ್ರ ಜೊತೆಗೆ ಮಕ್ಕಳು ಮರಿಗಳು ಶಾಲೆಗೆ ಹೋಗ್ತಾ ಇರ್ತವೆ, ಅವರ ಸ್ವಚ್ಛತೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈಗ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಮಧ್ಯರಾತ್ರಿಯೇ ಬರುವಂತಹ ನೀರೇನಿದೆ ಆ ಒಂದು ನೀರಿಗೆ ಟ್ಯಾಂಕರ್ ನ ವ್ಯವಸ್ಥೆಯನ್ನ ಮಾಡಿಕೊಂಡು ಟ್ಯಾಂಕ್ ನಲ್ಲಿ ತುಂಬಿಟ್ಟುಕೊಂಡು ನೀರನ್ನ ಸಂಗ್ರಹ ಮಾಡಿ ಬಳಕೆ ಮಾಡುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ನೀರು ಇಲ್ಲದೆ ದಿನನಿತ್ಯ ಬೇರೆ ಬೇರೆ ಟ್ಯಾಂಕರ್ ಗಳನ್ನ ಕರೆಸಿಕೊಂಡು ಅವುಗಳಿಂದ ನೀರನ್ನ ಪಡೆದುಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನನಿತ್ಯ ಈ ಒಂದು ಸಮಸ್ಯೆ ಬಗ್ಗೆ ಅನೇಕ ಬಾರಿ ಸ್ಥಳೀಯ ಶಾಸಕರಿಗೂ ದೂರು ನೀಡಾಗಿದೆ. ಅದರ ಜೊತೆಗೆ ಜಲಮಂಡಳಿಗೂ ದೂರನ್ನ ನೀಡುವಂತಹ ಕೆಲಸ ಆಗಿದೆ. ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನೀರಿನ ಸಮಸ್ಯೆ ಯಾವ ರೀತಿಯಾಗಿದೆ ಅಂತ ನಿಮ್ಗೆ? ಸರ್, ಇಲ್ಲಿ ನೀರೇ ಬರಲ್ಲ ಸರ್. ಇಲ್ಲಿ 2 ಅವರ್ ಬಿಡ್ತಾರೆ ನೀರು, ತಿರ್ಗಾ ಮತ್ತೆ ನೀರೇ ಬರಲ್ಲ. ನಾವ್ ನೀರ್ಗೆ ಏನ್ ಮಾಡ್ಬೇಕು? ಆ ಕಡೆ ಎಲ್ಲ ಫುಲ್ ನೀರೇ ಬರಲ್ಲ. ನಾವ್ ಏನ್ ಮಾಡ್ಬೇಕು? ಎಷ್ಟು ಕಷ್ಟ ಆಗುತ್ತೆ ಅಂತ? ಎಷ್ಟು ಕಷ್ಟ ಆಯ್ತು ಅಂದ್ರೆ ಬಟ್ಟೆ ಹೋಗಕ್ಕಿಲ್ಲ, ಪಾತ್ರೆ ತೊಳಕಿಲ್ಲ, ಸ್ನಾನ ಮಾಡ್ಕೊಳಕ್ಕೂ ಇಲ್ಲ ನೀರು. ನಾವ್ ಯಾರ್ಗ್ ಹೇಳ್ಬೇಕು? ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಾವಣಗೆರೆ ಎದುರಿರುವಂತ ಗ್ಯಾಸ್ ಟ್ರಬಲ್ ನ ನಡುವೆ ಈಗ ಜನರಿಗೆ ನೀರಿಗಾಗಿ ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಚಾಮುಂಡಿನಗರದಲ್ಲಿ ಕುಡಿಯೋ ನೀರಿಗೆ ದೈನಂದಿನ ಚಟುವಟಿಕೆಗೆ ಜನ ಎಷ್ಟು ಪರಿತಪಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ನೀರಿಗಾಗಿ ಹುಡುಕೊಂಡು ಹೋಗ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆಯಲ್ಲಿ ಗ್ಯಾಸ್ ಅಭಾವ ಎದುರಾಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನೀರಿನ ಅಭಾವ ಶುರುವಾಗ್ತಾ ಇದೆ. ಬೇಸಿಗೆ ಹತ್ತಿರ ಆಗ್ತಾ ಇದ್ದಂತೆ ರಾಜಾಜಿನಗರದ ಚಾಮುಂಡಿನಗರದಲ್ಲಿ ನೀರಿನ ಅಭಾವ ಕಾಡ್ತಾ ಇರುವಂತದ್ದು. ದಿನನಿತ್ಯ ಕುಡಿಯುವ ನೀರಿಗೂ ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಚಾಮುಂಡಿನಗರದಲ್ಲಿದ್ದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿನ ನಿವಾಸಿಗಳು ದಿನನಿತ್ಯ ನೀರನ್ನ ಟ್ಯಾಂಕರ್ ಮೂಲಕ ಅಥವಾ ಬಂದಿರುವಂತಹ ನೀರೇನಿದೆ ಅದನ್ನ ದೊಡ್ಡ ದೊಡ್ಡ ಟ್ಯಾಂಕ್ ಮೂಲಕ ಸಂಗ್ರಹಿಸಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 3 ದಿವಸಕ್ಕೆ ಒಂದು ಬಾರಿಯಂತೆ ನೀರು ಬರ್ತಾ ಇದೆ. ಅದರ ಜೊತೆಗೆ ಮಧ್ಯರಾತ್ರಿಯ ಹೊತ್ತಿಗೆ ನೀರನ್ನ ಬಿಡಬ್ಲ್ಯೂಎಸ್ಎಸ್ಪಿ ಬಿಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀರನ್ನ ಹಿಡಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಬರುವಂತಹ ನೀರನ್ನ ಸದುಪಯೋಗ ಪಡ್ಕೊಳ್ಳಿಕ್ಕೂ ಕೂಡ ಇಲ್ಲಿನ ನಿವಾಸಿಗಳಿಗೆ ಕಷ್ಟ ಆಗ್ತಾ ಇರುವಂತದ್ದು. 3 ದಿವಸಕ್ಕೊಂದು ಬಾರಿಯಂತೆ ಬರುವಂತಹ ನೀರೇನಿದೆ ಅದರಲ್ಲಿ ಜೀವನವೇ ನಡೆಸೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿ ಸದ್ಯ ಇಲ್ಲಿನ ನಿವಾಸಿಗಳಿಗೆ ಬಂದು ತಲುಪಿದೆ. ಎಷ್ಟೇ ನೀರನ್ನ ಸಂಗ್ರಹಿಸಿಟ್ರು ಕೂಡ ಒಂದು ದಿವಸದ ಬಳಕೆಗೆ ಮಾತ್ರ ಸಾಕಾಗುತ್ತೆ. ಅದಾದ ಬಳಿಕ ನೀರಿನ ಅಭಾವ ಕಾಡಲು ಶುರುವಾಗುತ್ತೆ. ಮತ್ತೆ ಯಾವಾಗ ನೀರು ಬರುತ್ತೆ ಅನ್ನುವಂತಹ ಸ್ಥಿತಿಯಲ್ಲೇ ಜನ ಕಾಯುವಂತಹ ಸ್ಥಿತಿ ಕೂಡ ಇಲ್ಲಿ ಎದುರಾಗಿರುವಂತದ್ದು. ಬಟ್ಟೆ ಒಗಿಲಿಕ್ಕಾಗಿರ್ಬೋದು, ಪಾತ್ರೆ ತೊಳಿಲಿಕ್ಕಾಗಿರ್ಬೋದು, ಅದ್ರ ಜೊತೆಗೆ ಮಕ್ಕಳು ಮರಿಗಳು ಶಾಲೆಗೆ ಹೋಗ್ತಾ ಇರ್ತವೆ, ಅವರ ಸ್ವಚ್ಛತೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈಗ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಮಧ್ಯರಾತ್ರಿಯೇ ಬರುವಂತಹ ನೀರೇನಿದೆ ಆ ಒಂದು ನೀರಿಗೆ ಟ್ಯಾಂಕರ್ ನ ವ್ಯವಸ್ಥೆಯನ್ನ ಮಾಡಿಕೊಂಡು ಟ್ಯಾಂಕ್ ನಲ್ಲಿ ತುಂಬಿಟ್ಟುಕೊಂಡು ನೀರನ್ನ ಸಂಗ್ರಹ ಮಾಡಿ ಬಳಕೆ ಮಾಡುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ನೀರು ಇಲ್ಲದೆ ದಿನನಿತ್ಯ ಬೇರೆ ಬೇರೆ ಟ್ಯಾಂಕರ್ ಗಳನ್ನ ಕರೆಸಿಕೊಂಡು ಅವುಗಳಿಂದ ನೀರನ್ನ ಪಡೆದುಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನನಿತ್ಯ ಈ ಒಂದು ಸಮಸ್ಯೆ ಬಗ್ಗೆ ಅನೇಕ ಬಾರಿ ಸ್ಥಳೀಯ ಶಾಸಕರಿಗೂ ದೂರು ನೀಡಾಗಿದೆ. ಅದರ ಜೊತೆಗೆ ಜಲಮಂಡಳಿಗೂ ದೂರನ್ನ ನೀಡುವಂತಹ ಕೆಲಸ ಆಗಿದೆ. ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನೀರಿನ ಸಮಸ್ಯೆ ಯಾವ ರೀತಿಯಾಗಿದೆ ಅಂತ ನಿಮ್ಗೆ? ಸರ್, ಇಲ್ಲಿ ನೀರೇ ಬರಲ್ಲ ಸರ್. ಇಲ್ಲಿ 2 ಅವರ್ ಬಿಡ್ತಾರೆ ನೀರು, ತಿರ್ಗಾ ಮತ್ತೆ ನೀರೇ ಬರಲ್ಲ. ನಾವ್ ನೀರ್ಗೆ ಏನ್ ಮಾಡ್ಬೇಕು? ಆ ಕಡೆ ಎಲ್ಲ ಫುಲ್ ನೀರೇ ಬರಲ್ಲ. ನಾವ್ ಏನ್ ಮಾಡ್ಬೇಕು?
ಎಷ್ಟು ಕಷ್ಟ ಆಗುತ್ತೆ ಅಂತ. ಎಷ್ಟು ಕಷ್ಟ ಆಯ್ತು ಅಂದ್ರೆ ಬಟ್ಟೆ ಹೋಗಕ್ಕಿಲ್ಲ, ಪಾತ್ರೆ ತೊಳಕಿಲ್ಲ, ಸ್ನಾನ ಮಾಡ್ಕೊಳಕ್ಕೂ ಇಲ್ಲ ನೀರು. ನಾವ್ ಯಾರ್ಗ್ ಹೇಳ್ಬೇಕು? ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಾವಣಗೆರೆ ಇರುವಂತಹ ಗ್ಯಾಸ್ ಟ್ರಬಲ್ ನ ನಡುವೆ ಈಗ ಜನರಿಗೆ ನೀರಿಗಾಗಿ, ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಚಾಮುಂಡಿನಗರದಲ್ಲಿ ಕುಡಿಯೋ ನೀರಿಗೆ, ದೈನಂದಿನ ಚಟುವಟಿಕೆಗೆ ಜನ ಎಷ್ಟು ಪರಿತಪಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ನೀರಿಗಾಗಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆಯಲ್ಲಿ ಗ್ಯಾಸ್ ಅಭಾವ ಎದುರಾಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನೀರಿನ ಅಭಾವ ಶುರುವಾಗ್ತಾ ಇದೆ. ಬೇಸಿಗೆ ಹತ್ತಿರ ಆಗ್ತಾ ಇದ್ದಂತೆ ರಾಜಾಜಿನಗರದ, ಚಾಮುಂಡಿನಗರದಲ್ಲಿ ನೀರಿನ ಅಭಾವ ಕಾಡ್ತಾ ಇರುವಂತದ್ದು. ದಿನನಿತ್ಯ ಕುಡಿಯುವ ನೀರಿಗೂ ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಚಾಮುಂಡಿನಗರದಲ್ಲಿದ್ದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿನ ನಿವಾಸಿಗಳು ದಿನನಿತ್ಯ ನೀರನ್ನ ಟ್ಯಾಂಕರ್ ಮೂಲಕ ಅಥವಾ ಬಂದಿರುವಂತಹ ನೀರೇನಿದೆ ಅದನ್ನ ದೊಡ್ಡ ದೊಡ್ಡ ಟ್ಯಾಂಕ್ ಮೂಲಕ ಸಂಗ್ರಹಿಸಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 3 ದಿವಸಕ್ಕೆ ಒಂದು ಬಾರಿಯಂತೆ ನೀರು ಬರ್ತಾ ಇದೆ. ಅದರ ಜೊತೆಗೆ ಮಧ್ಯರಾತ್ರಿಯ ಹೊತ್ತಿಗೆ ನೀರನ್ನ BWSSB ಬಿಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀರನ್ನ ಹಿಡಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಬರುವಂತಹ ನೀರನ್ನ ಸದುಪಯೋಗ ಪಡ್ಕೊಳ್ಳಿಕ್ಕೂ ಕೂಡ ಇಲ್ಲಿನ ನಿವಾಸಿಗಳಿಗೆ ಕಷ್ಟ ಆಗ್ತಾ ಇರುವಂತದ್ದು. 3 ದಿವಸಕ್ಕೊಂದು ಬಾರಿಯಂತೆ ಬರುವಂತಹ ನೀರೇನಿದೆ ಅದರಲ್ಲಿ ಜೀವನವೇ ನಡೆಸೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿ ಸದ್ಯ ಇಲ್ಲಿನ ನಿವಾಸಿಗಳಿಗೆ ಬಂದು ತಲುಪಿದೆ. ಎಷ್ಟೇ ನೀರನ್ನ ಸಂಗ್ರಹಿಸಿಟ್ರು ಕೂಡ ಒಂದು ದಿವಸದ ಬಳಕೆಗೆ ಮಾತ್ರ ಸಾಕಾಗುತ್ತೆ. ಅದಾದ ಬಳಿಕ ನೀರಿನ ಅಭಾವ ಕಾಡಲು ಶುರುವಾಗುತ್ತೆ. ಮತ್ತೆ ಯಾವಾಗ ನೀರು ಬರುತ್ತೆ ಅನ್ನುವಂತಹ ಸ್ಥಿತಿಯಲ್ಲೇ ಜನ ಕಾಯುವಂತಹ ಸ್ಥಿತಿ ಕೂಡ ಇಲ್ಲಿ ಎದುರಾಗಿರುವಂತದ್ದು. ಬಟ್ಟೆ ಒಗಿಲಿಕ್ಕಾಗಿರ್ಬೋದು, ಪಾತ್ರೆ ತೊಳಿಲಿಕ್ಕಾಗಿರ್ಬೋದು, ಅದ್ರ ಜೊತೆಗೆ ಮಕ್ಕಳು ಮರಿಗಳು ಶಾಲೆಗೆ ಹೋಗ್ತಾ ಇರ್ತವೆ, ಅವರ ಸ್ವಚ್ಛತೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈಗ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಮಧ್ಯರಾತ್ರಿಯೇ ಬರುವಂತಹ ನೀರೇನಿದೆ ಆ ಒಂದು ನೀರಿಗೆ ಟ್ಯಾಂಕರ್ ನ ವ್ಯವಸ್ಥೆಯನ್ನ ಮಾಡಿಕೊಂಡು ಟ್ಯಾಂಕ್ ನಲ್ಲಿ ತುಂಬಿಟ್ಟುಕೊಂಡು ನೀರನ್ನ ಸಂಗ್ರಹ ಮಾಡಿ ಬಳಕೆ ಮಾಡುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ನೀರು ಇಲ್ಲದೆ ದಿನನಿತ್ಯ ಬೇರೆ ಬೇರೆ ಟ್ಯಾಂಕರ್ ಗಳನ್ನ ಕರೆಸಿಕೊಂಡು ಅವುಗಳಿಂದ ನೀರನ್ನ ಪಡೆದುಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನನಿತ್ಯ ಈ ಒಂದು ಸಮಸ್ಯೆ ಬಗ್ಗೆ ಅನೇಕ ಬಾರಿ ಸ್ಥಳೀಯ ಶಾಸಕರಿಗೂ ದೂರು ನೀಡಾಗಿದೆ. ಅದರ ಜೊತೆಗೆ ಜಲಮಂಡಳಿಗೂ ದೂರನ್ನ ನೀಡುವಂತಹ ಕೆಲಸ ಆಗಿದೆ. ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನೀರಿನ ಸಮಸ್ಯೆ ಯಾವ ರೀತಿಯಾಗಿದೆ ಅಂತ ನಿಮ್ಗೆ? ಸಾರ್ ಇಲ್ಲಿ ನೀರೇ ಬರಲ್ಲ ಸಾರ್. ಇಲ್ಲಿ 2 ಅವರ್ ಬಿಡ್ತಾರೆ ನೀರು, ತಿರ್ಗಾ ಮತ್ತೆ ನೀರೇ ಬರಲ್ಲ. ನಾವ್ ನೀರ್ಗೆ ಏನ್ ಮಾಡ್ಬೇಕು? ಆ ಕಡೆ ಎಲ್ಲ ಫುಲ್ ನೀರೇ ಬರಲ್ಲ. ನಾವ್ ಏನ್ ಮಾಡ್ಬೇಕು? ಎಷ್ಟು ಕಷ್ಟ ಆಗುತ್ತೆ ಅಂತ. ಎಷ್ಟು ಕಷ್ಟ ಆಯ್ತು ಅಂದ್ರೆ ಬಟ್ಟೆ ಹೋಗಕ್ಕಿಲ್ಲ, ಪಾತ್ರೆ ತೊಳಕಿಲ್ಲ, ಸ್ನಾನ ಮಾಡ್ಕೊಳಕ್ಕೂ ಇಲ್ಲ ನೀರು. ನಾವ್ ಯಾರ್ಗ್ ಹೇಳ್ಬೇಕು? ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಾವಣಗೆರೆ ಇರುವಂತಹ ಗ್ಯಾಸ್ ಟ್ರಬಲ್ ನ ನಡುವೆ ಈಗ ಜನರಿಗೆ ನೀರಿಗಾಗಿ, ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಚಾಮುಂಡಿನಗರದಲ್ಲಿ ಕುಡಿಯೋ ನೀರಿಗೆ, ದೈನಂದಿನ ಚಟುವಟಿಕೆಗೆ ಜನ ಎಷ್ಟು ಪರಿತಪಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ನೀರಿಗಾಗಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆಯಲ್ಲಿ ಗ್ಯಾಸ್ ಅಭಾವ ಎದುರಾಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನೀರಿನ ಅಭಾವ ಶುರುವಾಗ್ತಾ ಇದೆ. ಬೇಸಿಗೆ ಹತ್ತಿರ ಆಗ್ತಾ ಇದ್ದಂತೆ ರಾಜಾಜಿನಗರದ, ಚಾಮುಂಡಿನಗರದಲ್ಲಿ ನೀರಿನ ಅಭಾವ ಕಾಡ್ತಾ ಇರುವಂತದ್ದು. ದಿನನಿತ್ಯ ಕುಡಿಯುವ ನೀರಿಗೂ ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಚಾಮುಂಡಿನಗರದಲ್ಲಿದ್ದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿನ ನಿವಾಸಿಗಳು ದಿನನಿತ್ಯ ನೀರನ್ನ ಟ್ಯಾಂಕರ್ ಮೂಲಕ ಅಥವಾ ಬಂದಿರುವಂತಹ ನೀರೇನಿದೆ ಅದನ್ನ ದೊಡ್ಡ ದೊಡ್ಡ ಟ್ಯಾಂಕ್ ಮೂಲಕ ಸಂಗ್ರಹಿಸಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 3 ದಿವಸಕ್ಕೆ ಒಂದು ಬಾರಿಯಂತೆ ನೀರು ಬರ್ತಾ ಇದೆ. ಅದರ ಜೊತೆಗೆ ಮಧ್ಯರಾತ್ರಿಯ ಹೊತ್ತಿಗೆ ನೀರನ್ನ BWSSB ಬಿಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀರನ್ನ ಹಿಡಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಬರುವಂತಹ ನೀರನ್ನ ಸದುಪಯೋಗ ಪಡ್ಕೊಳ್ಳಿಕ್ಕೂ ಕೂಡ ಇಲ್ಲಿನ ನಿವಾಸಿಗಳಿಗೆ ಕಷ್ಟ ಆಗ್ತಾ ಇರುವಂತದ್ದು. 3 ದಿವಸಕ್ಕೊಂದು ಬಾರಿಯಂತೆ ಬರುವಂತಹ ನೀರೇನಿದೆ ಅದರಲ್ಲಿ ಜೀವನವೇ ನಡೆಸೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿ ಸದ್ಯ ಇಲ್ಲಿನ ನಿವಾಸಿಗಳಿಗೆ ಬಂದು ತಲುಪಿದೆ. ಎಷ್ಟೇ ನೀರನ್ನ ಸಂಗ್ರಹಿಸಿಟ್ರು ಕೂಡ ಒಂದು ದಿವಸದ ಬಳಕೆಗೆ ಮಾತ್ರ ಸಾಕಾಗುತ್ತೆ. ಅದಾದ ಬಳಿಕ